ಆಮೇಲೆ ಭಗವಂತನ ಶಂಖಚಕ್ರ ಗದಾಪದ್ಮ ಧರಾಶ್ಚಿಂದ್ಯಾ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶಂ. ಭಗವಂತನ 4 ಆಯುಧಗಳನ್ನು ಧರಿಸಿರುವ 4 ತೋಳುಗಳನ್ನು ಸ್ಮರಿಸಬೇಕು ಅಂತ ಆಚಾರ್ಯರು. ಅದೇನು ಅವುಗಳಿಗೆ ಬೇರೆ ಕೆಲಸವೇ ಇಲ್ಲ ಅಂದರೆ ಜಗದ್ರಕ್ಷ ಕೇವಲೋದ್ಯೋಗಿನ, ಜಗತ್ತನ್ನು ರಕ್ಷಿಸುವುದು ಒಂದು ಬಿಟ್ಟರೆ ಇನ್ಯಾವ ಕೆಲಸವೂ ಇಲ್ಲದ ತೋಳುಗಳು ಅಂತ. ಕೇವಲ ಜಗತ್ತಿನ ರಕ್ಷೆಗೋಸ್ಕರ ಚತುರ್ಭುಜನಾಗಿ ನಿಂತಿದ್ದಾನೆ ಭಗವಂತ ಅಂತ ಅದನ್ನು ಹೇಳ್ತಾರೆ. ಬಾಹುಂಶ್ಚ, ಭಗವಂತ ಅಂದರೆ ಇದು ಹಿಂದಿನ ಕಾಲದ ಆಭರಣಗಳು. ಭಗವಂತನ ಕೈಯಲ್ಲಿ ಬಳೆ, ಇಲ್ಲಿ ತೋಳುಬಂದಿ, ಇದನ್ನೆಲ್ಲ ನಾವು ವಿಗ್ರಹಗಳಲ್ಲಿ ನೋಡ್ತೇವೆ. ಶಿಲ್ಪದಲ್ಲಿ ಭಗವಂತನಿಗೆ ಆಭರಣಗಳನ್ನೆಲ್ಲ ಹಾಕ್ತಾರೆ. ಅದು ಈಗ ಕೆಲವರಿಗೆ ಭಾಳ ಆಶ್ಚರ್ಯ, ಅದು ಗಂಡಸರಿಗೆ ತೋಳುಬಂದಿ ಬಳೆ ಎಲ್ಲ ಏನು ಹಾಕೋದು ಅಂತ. ಒಂದು ವಿಶೇಷ ಏನಂದರೆ, ಹಿಂದೆ ಈ ಎಲ್ಲ ಆಭರಣಗಳನ್ನು ಗಂಡಸರು ಧರಿಸ್ತಿದ್ದರು. ಕೈಗೆ ಬಳೆ ಗಂಡಸರು ಧರಿಸ್ತಿದ್ದರು. ಈಗ ನಾನೇನು ಕೈಗೆ ಬಳೆ ಹಾಕ್ಕೊಂಡಿದ್ದೇನಾ ಅಂತ ಪೌರುಷ ಮಾತಾಡ್ತಾರೆ ಗಂಡಸರು. ಅದು ನಿಜವಾಗಿ ಪೌರುಷ ಇದ್ದವರು ಹಾಕೋಬಹುದು. ಬಳೆ ಹಾಕಿದ್ರಿಂದ ಏನು ಪೌರುಷ ನಾಶ ಆಗೋದಿಲ್ಲ. ಭಗವಂತನ ಕೈಯಲ್ಲಿ ಬಳೆ ಹಿಂದಿನ ಕಾಲದಲ್ಲಿ ಗಂಡಸರು, ಹೆಣ್ಮಕ್ಕಳು ಧರಿಸುವ ಹೆಚ್ಚಿನ ಆಭರಣಗಳನ್ನು ಗಂಡಸರು ಧರಿಸ್ತಿದ್ದಾರೆ. ಕುತ್ತಿಗೆಗೆ ಹಾರ, ಕಿವಿಗೆ ಕುಂಡಲ, ಇಯರ್ ರಿಂಗು, ಇದೆಲ್ಲವೂ ಹಾಕೋದು ಗಂಡಸರು ಹಾಕೊಳ್ತಿದ್ರು. ಇಯರ್ ರಿಂಗು, ತೋಳುಬಂದಿ, ಬಳೆ. ಹಾಗಾಗಿ ಭಗವಂತ ಹಳೆ ಕಾಲದವನು, ಅವನು ಇನ್ನೂ ಕೂಡ ಹೊಸ ಫ್ಯಾಷನ್ನಿಗೆ ಬರಲಿಲ್ಲ, ಈ ಎಲ್ಲ ಆಭರಣಗಳನ್ನು ಧರಿಸ್ತಾನೆ. ಅಂದ ಅವ್ರು ಹೇಳ್ತಾರೆ, ಬಾಹುಂಶ್ಚ ಮಂದರಗಿರೇಹಿ ಪರಿವರ್ತನೇನ ನಿರ್ಣಿಕ್ತ ಬಾಹುವಲಯ, ಅದೇ ಲೋಕಪಾಲ ಅನ್ನೋದು. ಬಾಹುಂಶ್ಚ ಮಂದರಗಿರೇಹಿ ಪರಿವರ್ತನೇನ, ಅವನ ತೋಳುಗಳು ಪಾಪ ಮಂದರ ಪರ್ವತ ಮಥನ ಮಾಡುವಾಗ, ಸಮುದ್ರ ಮಥನ ಮಾಡುವಾಗ ದೇವತೆಗಳು ಮಥನ ಮಾಡಲಿಕ್ಕೆ ತೊಡಗಿದರೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಮಥನ ಮಾಡಲಿಕ್ಕೆ ಆಗಲಿಲ್ಲ. ಆಗ ಸ್ವಯಂ ತಾನೇ ಮಥನ ಮಾಡಿದ ಅಂತ ಭಾಗವತಲ್ಲಿ ಆ ಕಥೆ ಬರುವಾಗ ಹೇಳಿದ್ದಾರೆ. ಅಜಿತ ನಾಮಕನಾದ ಭಗವಂತ ಉಪೇಂದ್ರ, ಅವನು ಹಿಂದಿನ ಮನ್ವಂತರದ ಉಪೇಂದ್ರ, ಈಗ ವಾಮನ ಉಪೇಂದ್ರ. ಸಮುದ್ರ ಮಥನ ಆಗುವಾಗ ಇದ್ದ ಉಪೇಂದ್ರ ಅಜಿತ ಅಂತ. ಆ ಅಜಿತ ನಾಮಕ ಭಗವಂತನ ರೂಪ ಉಂಟಲ್ಲ, ಉಪೇಂದ್ರ ರೂಪ, ಅದು ಸಮುದ್ರ ಮಥನದಲ್ಲಿ ಅವನು ಮಥನ ಮಾಡಿದ್ದಾನೆ. ಆ ಬಾಹುಂಶ್ಚ ಮಥನ ಮಾಡುವಾಗ ಮಂದರಗಿರೇಹೇ ಪರಿವರ್ತನೇನ, ಮಂದರಗಿರಿಯ ಪರಿವರ್ತನದಿಂದ ಕೈಗೆ ಅದು ಸಂಘಟಿತವಾಯಿತು. ಆ ಸಂಘರ್ಷದಿಂದ ಅವನ ಕೈಗೂ ಬೆಟ್ಟಕ್ಕೂ ಆದ ಸಂಘರ್ಷದಿಂದ ಅದೊಂಥರ ಈ ಈ ಮರಗಳಿಗೆ, ಬೆಟ್ಟದ ಮೇಲೆ ಹೋದರೆ, ನೀವು ಬೆಟ್ಟದ ತುದಿಗೆ ಹೋದರೆ, ಉದಾಹರಣೆಗೆ ಕುದುರೆ ಮುಖ ತುದಿಗೆ ಹೋಗಿ, ಕುದುರೆ ಮುಖ ತುದಿಯಲ್ಲಿ ಮನುಷ್ಯ ಸಂಚಾರ ಇಲ್ಲ, ಅಲ್ಲಿ ಮರಗಳನ್ನು ನೋಡಬೇಕು. ಅವೆಲ್ಲ ಮರಗಳು ಎಷ್ಟು ಸಾಫಾಗಿರ್ತವೆ ಅಂದರೆ ಅಷ್ಟು ನೈಸಾಗಿರ್ತವೆ. ಇನ್ನೊಂದು ಆನೆಗಳು ಮೈತಿಕ್ಕಿ ಆ ಸಂಘರ್ಷದಿಂದ ಅದರ ಮೇಲಿನ ತೊಗಟೆ ಎಲ್ಲ ಹೋಗಿ ಒಳ್ಳೆ ನೈಸಾಗಿರುತ್ತೆ, ತುಂಬ ತುಂಬ ನೈಸಾಗಿರ್ತವೆ, ತುಂಬ ಕೋಮಲವಾಗಿರುತ್ತವೆ. ಅದು ಕಾಡು ಪ್ರಾಣಿಗಳು ಮೈತಿಕ್ಕಿ, ಹೆಚ್ಚಾಗಿ ಆ ಎತ್ತರದಲ್ಲಿ ಕಂಡ್ರೆ ಆನೆಗಳು ಅಥವಾ ಬೇರೆ ಕಾಡಿನ ಬೇರೆ ಪ್ರಾಣಿಗಳು ಆಗಬಹುದು. ಬೇರೆ ಪ್ರಾಣಿ ಹುಲಿಗಿಲಿ ಹಾಗೆ ಮೈತಿಕ್ಕಿಕೊಳ್ಳೋದಿಲ್ಲ, ಅದು ಬೈಸನ್ಸ್. ಅವು ಅಥವಾ ಆನೆಗಳು ಇವೆಲ್ಲ ಮೈತಿಕ್ಕಿಕೊಂಡದ್ರಿಂದ ಮರಗಳ ಮೇಲಿನ ತೊಗಟೆ ಹೋಗಿ ಎಷ್ಟು ನೈಸಾಗಿರ್ತದೆ. ಮೃದು ಅಂದರೆ ಕೋಮಲ ಅಂದರೆ ಕೋಮಲ, ನಯವಾಗಿರ್ತದೆ, ನುಣುಪಾಗಿರುತ್ತೆ. ಹಾಗೆ ಈ ಸಂಘರ್ಷದಿಂದ ಭಗವಂತನ ಕೈ ನಿರ್ಣಿತ ಅಂದರೆ ಕ್ಲೀನ್ ಆಯಿತು, ಸ್ವಚ್ಛವಾಯಿತು ಅಂತ. ಭಗವಂತನ ಸ್ವಚ್ಛವೇ, ಅದನ್ನು ಇವರು ಅಲಂಕಾರ ಹೇಳ್ತಾರೆ, ಅನುಸಂಧಾನ ಮಾಡು. ಸಮುದ್ರ ಮಥನ ಮಾಡ್ತಾ ಇದ್ದಾನೆ ಭಗವಂತ ಅಂತ. ಆ ಸಮುದ್ರ ಮಥನದಲ್ಲಿ ಆದ ಸಂಘರ್ಷದಿಂದ ಕೈಯೆಲ್ಲ ಸ್ವಚ್ಛ ಆಯಿತು. ಆ ಕೈಯಲ್ಲಿ ಇರತಕ್ಕ ಬಾಹುವಲಯ ನಿರ್ಣಿಕ್ತ, ಸ್ವಚ್ಛಾದ ಕೈಯಲ್ಲ, ಬಳೆಗೆ ಒಪ್ಪ ಹಾಕಿದ ಹಾಗಾಯಿತು. ಆ ಕಡೆಯುವಾಗ ಮಥನದಲ್ಲಿ ಸಂಘರ್ಷ ಆಗಿ ಬಳೆ ತೋಳುಬಂದಿಯಲ್ಲ, ಅದು ಒಪ್ಪ ಹಾಕಿದ ಚಿನ್ನದ ಬಳೆ ಅಂತೆ. ಬಾಹುವಲಯ, ನಿರ್ಣಿಕ್ತ ಬಾಹುವಲಯ ಅನ್ನ. ಆಮೇಲೆ ಅಧಿಲೋಕಪಾಲ ಅನ್ನ. ಬಾಹುರಾಜನ್ಯ ಕೃತಃ, ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದರು. ಹಾಗೆಯೇ ಲೋಕರಕ್ಷಕರಾದ ಕ್ಷತ್ರಿಯ ಸ್ಥಾನದಲ್ಲಿರ್ತಕ್ಕಂಥ ದಿಕ್ಪಾಲಕರೆಲ್ಲ ತೋಳಿನಿಂದ ಹುಟ್ಟಿದರು. ಆದ್ದರಿಂದ ಅಧಿಲೋಕಪಾಲ ಅನ್ನ. ಲೋಕಪಾಲಕರಾದಂಥ, ದಿಕ್ಪಾಲಕರಾದಂಥ ಇಂದ್ರಾದಿಗಳನ್ನು
ಸೃಷ್ಟಿ ಮಾಡಿ ಅದಕ್ಕಿಂತ ಅಧಿಕವಾಗಿರ್ತಕ್ಕಂಥ ತೋಳು ಅದು, ಇಂದ್ರಾದಿಗಳನ್ನು ಸೃಷ್ಟಿ ಮಾಡಿದ ತೋಳು. ಹೀಗೆ ಚಿಂತನೆ ಮಾಡು. ಬಾಹೂಂಶ್ಚ ಮಂದರಗಿರೇ ಪರಿವರ್ತನೇನ ನಿರ್ಣೀತ ಬಾಹುವಲಯಾನ್ ಅಧಿಲೋಕಪಾಲಾನ್. ಅಂಥ ಕೈಯಲ್ಲಿ ಭಗವಂತ ಚಕ್ರಶಂಖಗಳನ್ನು ಹಿಡಿದುಕೊಂಡಿದ್ದಾನೆ. ಚಕ್ರಶಂಖಗಳನ್ನು ಮತ್ತೆ ಉಳಿದದ್ದು ಮತ್ತೆ ಹೇಳ್ತಾರೆ. ಈ ಪದ್ಯದಲ್ಲಿ ಬರ್ತಾರೆ, ಚಕ್ರವನ್ನು ಒಂದು ಕೈಯಲ್ಲಿ, ಶಂಖವನ್ನು ಒಂದು ಕೈಯಲ್ಲಿ ಚಿಂತನೆ ಮಾಡುವಂತ. ಯಾವ ಕೈಯಲ್ಲಿ ಚಕ್ರ ಚಿಂತನೆ ಮಾಡಬೇಕು, ಯಾವ ಕೈಯಲ್ಲಿ ಶಂಖ ಚಿಂತನೆ ಮಾಡಬೇಕು, ಅದು ನಿಮಗೆ ಬಿಟ್ಟದ್ದು. ನಿಮಗೆ ಯಾವುದು ಮುಖ್ಯವೋ ಅದು ಬಲಗೈಯಲ್ಲಿ ಬರುತ್ತೆ. ಧರ್ಮಚಕ್ರ ನಿರಂತರವಾಗಿ ನನ್ನ ಬದುಕಿನಲ್ಲಿ ಇರಲಿ ಎಂದರೆ ಚಕ್ರ ಸ್ಮರಣೆ ಮಾಡಿ, ಇಲ್ಲಪ್ಪ ನಮ್ಗೆ ಸ್ವಲ್ಪ ದುಡ್ಡು ಮಾಡಬೇಕು, ಅದರ ಬಲಗೈಯಲ್ಲಿ ಶಂಖ ಹಿಡಿಯಿರಿ. ಲಕ್ಷ್ಮೀ ಪ್ರಧಾನ ಶಂಖ ಹಿಡ್ಕೊಂಡ್ರೆ ನಿಮಗೆ ಸ್ವಲ್ಪ ದುಡ್ಡಿನ ಆಸೆ ಉಂಟು ಅಂತ ಅರ್ಥ. ಚಕ್ರ ಭಗವಂತನ ಕೈಯಲ್ಲಿ ಕೊಟ್ಟರೆ ಒಂದು ಧರ್ಮದ ಆಸೆ, ಇನ್ನೊಂದು ಅರ್ಥದ ಆಸೆ. ಧರ್ಮ ಬೇಕಾದರೆ ಚಕ್ರ, ಅರ್ಥ ಬೇಕಾದರೆ ಶಂಖ. ನಮಗೆ ಯಾವುದು ಬೇಕೋ ಅದು ಭಗವಂತನ ಕೈಯಲ್ಲಿ, ನಾವು ಅದನ್ನು ಕೊಡಲಿಕ್ಕೋಸ್ಕರ ಒಂದು ಕೈ ಇರೋದು. ಆದ್ದರಿಂದ ಅಂತಾರೆ, ಮೊದಲು ಚಕ್ರವನ್ನು ವರ್ಣನೆ ಮಾಡ್ತಾರೆ, ಶಂಖ ಮತ್ತೆ ಏನದು? ಸಂಚಿಂತಯೇತು ದಶಶತಾರಂ ಅಸಖ್ಯ ತೇಜ. ಸಂಚಿಂತಯೇತು ದಶಶತಾರಂ ಅಸಖ್ಯ ತೇಜ. ದಶಶತ ಅಂದರೆ 1000 ಅರಗೀಲುಗಳಿರುವ ಚಕ್ರ. ಅದು ಎಂಥದ್ದು ಅಂದರೆ ಆ ಚಕ್ರವನ್ನು ಕಂಡವರಿಗೆ ಗೊತ್ತು. ಅದು ಅಸಖ್ಯ ತೇಜ ಅಂದರು. ಅದರ ತೇಜಸ್ಸನ್ನು, ಆ ಚಕ್ರದ ವರ್ಚಸ್ಸು, ಪ್ರಭೆ, ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರ ಹತ್ರ ಹೋರಾಡೋದು ಬಿಡಿ. ಚಕ್ರದ ಪ್ರಭೆಯನ್ನು ಕಣ್ಣಿಟ್ಟು ಆ ಚಕ್ರದ ಪ್ರಭೆಯನ್ನು ನೋಡುವುದು ಸಾಧ್ಯ ಇಲ್ಲ. ಮತ್ತು ಅದರ ತೇಜಸ್ಸು ಒಂದು ಶತ್ರು ನಿಗ್ರಹ ಸಾಮರ್ಥ್ಯ, ಅದನ್ನು ಎತ್ತುವುದೇ ಸಾಧ್ಯ ಇಲ್ಲ ಯಾರಿಗೂ. ಈ ಕಥೆ ಮಹಾಭಾರತದಲ್ಲಿ ಬಂದಿದೆ. ಅಶ್ವತ್ಥಾಮಾಚಾರ್ಯರು ಒಮ್ಮೆ ಕೃಷ್ಣನ ಬಳಿಗೆ ಹೋಗ್ತಾರೆ. ಕೃಷ್ಣ ಬಂದು, ಏನಪ್ಪ ಏನು ಕಥೆ, ಯೋಗಕ್ಷೇಮ ವಿಚಾರಿಸ್ತಾನೆ. ನಾನು ಒಂದು ಕೇಳಿಗೆ ಬಂದದ್ದು ನಿನ್ನ ಹತ್ರ ಅಂತಾರೆ ಅಶ್ವತ್ಥಾಮಾಚಾರ್ಯ. ಏನಪ್ಪ ಅದು? ಅಲ್ಲ, ನಿನ್ನ ಚಕ್ರ ಸ್ವಲ್ಪ ನನಗೆ ಕೊಡು ಅಂತ. ಚಕ್ರ ಕೊಡೋದು. ಅದಕ್ಕೆ ಕೃಷ್ಣ ಕೇಳ್ತಾನೆ, ನನ್ನ ಮಕ್ಕಳು ಕೇಳಲಿಲ್ಲ, ನನ್ನ ಅಣ್ಣ ಕೇಳಲಿಲ್ಲ, ನನ್ನ ಮೊಮ್ಮಕ್ಕಳು ಕೇಳಲಿಲ್ಲ, ಯಾರೂ ಕೇಳಲಿಲ್ಲ ಚಕ್ರ ಬೇಕಪ್ಪ ಅಂತ. ಮಗ ಕೇಳಲಿಲ್ಲ, ನಿನಗೆ ಯಾಕೆ ಬೇಕಾಯಿತು ನನ್ನ ಚಕ್ರ? ಅವಾಗ ಬಾಯಿ ಬಿಡ್ತಾನೆ ಅಶ್ವತ್ಥಾಮ, ನನಗೆ ನಿನ್ನನ್ನು ಸೋಲಿಸಬೇಕು ಅಂತ ಒಳಗಿಂದ ಆಸೆ ಇದೆ. ಅದಕ್ಕೆ ನಾನು ಈ ಟೆಕ್ನಿಕ್ ಮಾಡಿದ್ದೆ, ನಿನ್ನ ಚಕ್ರವನ್ನು ತಗೊಂಡು ಅದರಿಂದ ನಿನ್ನನ್ನು ಸೋಲಿಸು. ಅದೇ ನಿನ್ನನ್ನು ಮುಗಿಸ್ಬೇಕು ನನಗೆ, ಅದಕ್ಕೆ ನಿನ್ನ ಚಕ್ರ ಬೇಕು ಅಂತಾನೆ. ಕೃಷ್ಣ ನಗುತ್ತಾನೆ, ತೊಂದರೆ ಇಲ್ಲ, ನೀನು ಚಕ್ರದಿಂದ ನನ್ನ ಹೋರಾಡ್ಬೋದು. ಬಟ್ ಒಂದು ಸಂಗತಿ, ನಾನು ಯಾರಿಗೂ ಚಕ್ರವನ್ನು ಕೈಗೆತ್ತಿ ಕೊಡುವುದಿಲ್ಲ, ನೀನು ಬೇಕಾದ್ರೆ ಹಿಡ್ಕೊಂಡು ಹೋಗು ಅಂತ. ಆಜ್ಞೆ ಬಂತಾನೆ, ಹಿಡ್ಕೊಂಡು ಹೋಗಿ. ಏನು ಮಾಡಿದ್ರು ಆ ಚಕ್ರವನ್ನು ಎತ್ತಲಿಕ್ಕೆ ಬರಲಿಲ್ಲ. ಅಂದರೆ ಅದರ ಮಟೀರಿಯಲ್ ವೆಯ್ಟ್ ಅಲ್ಲ, ಸ್ಪಿರಿಚುವಲ್ ವೆಯ್ಟ್ ಅದು. ಅವನು ಎತ್ತಲಿಕ್ಕೆ ಆಗಲಿಲ್ಲ. ಈಗ ಆಚಾರ್ಯರು ಕೃಷ್ಣ ವಿಗ್ರಹವನ್ನು, ಅದಿರೋದು 1.5 ಅಡಿ ವಿಗ್ರಹ ಇರೋದು, 1.5 ಅಡಿ. ನಿಮಗೆ ಅಲಂಕಾರ ಮಾಡಿ ಅನ್ನೋ ಭಾರಿ ವಿಗ್ರಹ. ಉಡುಪಿಯ ಕೃಷ್ಣ ಇರೋದು 1.5 ಅಡಿ. ಅದನ್ನು ಯಾವ ಸ್ವಾಮಿಗಳು ಎತ್ತಾರೆ ಈಗ. ಆದರೆ ಅದನ್ನು ಪ್ರತಿಷ್ಠೆ ಮಾಡುವ ಮುಂಚೆ ಆಚಾರ್ಯರು ಆವಾಹನೆ ಮಾಡಿ ಜಲಾಧಿಕ್ಷೇಪ ಮಾಡಿದ ಮೇಲೆ 30 ಉದ್ಯತ ನರಯಿಸು ದುರ್ಧರಾಮ್, 30 ಜನ ಒಟ್ಟಿಗೆ ಹೋಗಿ ಎತ್ತುವ ಅಂದರೆ ಸರೋವರದಿಂದ ಮೇಲಕ್ಕೆ ಎತ್ತಲಿಕ್ಕಾಗ. ಯಾಕೆಂದರೆ ಸ್ಪಿರಿಚುವಲ್ ವೆಯ್ಟ್ ಒಂದು ಬೇರೆ ಇದೆ. ಆ ಶಕ್ತಿ ಬಂತು ಅಂದರೆ ಶಕ್ತಿಪಾತ ಆಯಿತು ಅಂದರೆ ಅಂದರೆ ಒಂದು ಅಸಾಧಾರಣವಾದ ಭಾರ ಬಂದುಬಿಡುತ್ತೆ. ನಾನು ಮೊನ್ನೆ ಉಲ್ಲೇಖ ಮಾಡಿದಲ್ಲ, UG ಕೃಷ್ಣಮೂರ್ತಿ ಅಂತ, ಈಗ ತೀರಿಕೊಂಡ್ರು. ಅವರು ಬೆಂಗಳೂರಿನಲ್ಲಿ ಇದ್ದರು ಮೊನ್ನೆವರೆಗೆ. ಅವರು ಒಬ್ಬ ಅಸಾಧಾರಣ ಸಾಧಕ ಆಗಿದ್ದರು. ಅವ್ರು ನಮ್ಮ ಮನೆ ಬಂದಾಗ ಅವರು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದರು. ಅವರಿಗೆ ಬೇರೆ ಬೇರೆ ಅನುಭವಗಳಾಗ್ತವೆ. ಒಮ್ಮೆ ಹಾಗೆ ಕೂತಿದ್ದಾಗ, ನಾನು ಭಾರ ಆಗ್ತಾ ಇದ್ದೇನೆ, ಅತಿಶಯವಾದ ಭಾರ ಆಗ್ತಾ ಇದ್ದೆ, ನಾನು ಎತ್ತರ, ನನ್ನ ವೆಯ್ಟನ್ನು ಯಾರು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಬಂತಂತೆ ಅವರಿಗೆ. ಅವಾಗ ಅವರು ಶಿಷ್ಯರ್ಥ ಹೇಳ್ತಪ್ಪ, ನಾನು ಸ್ವಲ್ಪ ಎತ್ತಿ, ಇಲ್ಲ ಯಾರಿಗೂ ಎತ್ತಲಿಕ್ಕೆ ಆಗೋಲ್ಲ. ಅದು ಇದಕ್ಕೆ ಅಣಿಮಾ ಗರಿಮ ಅಂತ. ಇದು ಅಷ್ಟಸ್ಥಿತಿ. ಹಗುರವಾಗಿ ಹೋಗಬೇಕಾದ್ರೆ ಲಘಿಮ, ಅಥವಾ ಭಾರವಾಗಿ ಹೋಗಬೇಕಾದ್ರೆ. ಭಾರ ಆದರೆ ಅದು ಬೆಟ್ಟದ ಭಾರ ಆಗಿಬಿಡುತ್ತೆ ದೇಹ. ಹಗುರ ಆಗ್ಬೋದು. ಈಗ ಲಾಮಗಳಿದ್ದಾರಲ್ಲ, ಬೌದ್ಧ ಸನ್ಯಾಸಿಗಳು,
ಟಿಬೆಟ್ನಲ್ಲಿರುವವರು. ಅವರು ಒಂದು ಕಡೆಯಿಂದ ಒಂದು ಕಡೆಗೆ ಜಿಂಕೆ ಹಾರಿಕೊಂಡು ಹೋದಾಗ ಹೋಗ್ತಾರೆ. ಹೇಗೆ ಅಂದರೆ ಪ್ರಾಣಾಯಾಮ ಮಾಡಿ ವೆಯ್ಟ್ಲೆಸ್ ಮಾಡಿ ದೇಹದ ಭಾರ ಕಮ್ಮಿ ಮಾಡಿಕೊಂಡು ಬಿಟ್ಟರೆ, ನೀವು ವೆಯ್ಟ್ಲೆಸ್ ಮಾಡಿ ಪ್ರಾಣಾಯಾಮದಿಂದ ಒಂದು ಬಗೆಯ ಉಸಿರಾಟದಿಂದ ವೆಯ್ಟ್ಲೆಸ್ ಮಾಡಿ ನೀರ ಮೇಲೆ ಈಜೋದಿಲ್ಲ. ಅದು ಹೇಗೆ ಈಜೋದು? ಆ ವೆಯ್ಟ್ ಎಲ್ಲಿ ಹೋಯಿತು? ಸಹಜವಾಗಿ ಮೀಟ್ರ್ ಬಿದ್ದು ಒಳಗೆ ಮುಳುಗಿ ಹೋಗುತ್ತೆ ಆ ದೇಹ. ಆದರೆ ಒಂದು ವಿಧದ ಅಭ್ಯಾಸದಿಂದ ನೀವು ಅದನ್ನು ವೆಯ್ಟ್ಲೆಸ್ ಮಾಡಿ ಫ್ಲೋಟ್ ಮಾಡುವಂತೆ ಮಾಡ್ತೇವೆ ನಾವು. ಹಾಗೆಯೇ ಒಂದು ವಿಧದ ಪ್ರಾಣಾಯಾಮದಿಂದ ದೇಹವನ್ನು ವೆಯ್ಟ್ಲೆಸ್ ಮಾಡ್ಬೋದು. ಆಗ ಗಾಳಿಯಲ್ಲಿ ಜಿಂಕೆಗಳು ಹಾರಿಕೊಂಡು ಹೋದಾಗ ಹೋಗ್ತಾರೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ 10 ಮೈಲಿ ಇರುತ್ತೆ, ಅವ್ರು ಏನು ಆಯಾಸವೇ ಆಗೋದಿಲ್ಲ, ಸುಯ್ಯ ಹೋಗ್ತಾರೆ. ಯಾಕಂದರೆ ಅಲ್ಲಿ ವಾಹನಗಳ ಓಡಾಟ ಆಗೋದಿಲ್ಲ, ಬೆಟ್ಟ ಗುಡ್ಡಗಳ ಬಹಳ ಅನೀವನ್ನಾಗಿರ್ತಕ್ಕಂಥ ಭೂಭಾಗ. ಹಾಗೆಯೇ ಭಾರ ಬೇಕು ಅಂದರೆ ಭಾರ ಬರುವ ಹಾಗೆ ಮಾಡ್ಬೋದು. ಹಾಗೆಯೇ ನಾವು ಇನ್ನೊಬ್ಬರಿಗೆ ಕಾಣಬಾರದು ಅಂತಂದರೆ ಅದಕ್ಕೊಂದು ವಿಧವಾದ ಪ್ರಾಣಾಯಾಮ ಇದೆ. ಆ ಪ್ರಾಣಾಯಾಮ ಮಾಡಿಬಿಟ್ರೆ ಎದುರಿದ್ದವರು ಯಾರಿಗೂ ಕಾಣೋದೇ ಇಲ್ಲ, ಅವನು ಡಿಸಿಪೇರ್ ಆಗಿಬಿಡ್ತಾನೆ, ಅದೃಶ್ಯನಾಗುವಂತೆ. ಬರೀ ಪ್ರಾಣಾಯಾಮದಿಂದ ಇದೆಲ್ಲ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೋಸ್ಕರವೇ ಪ್ರಾಣಾಯಾಮ ಬಹಳ ಕ್ಲಿಷ್ಟವಾದ ಸಾಧನೆ. ಅದನ್ನು ಎಲ್ಲರಿಗೂ ಹೇಳಿಕೊಡಬೇಡ ಅಂತ ಹೇಳಿದರು. ಯಾಕೆಂದರೆ ಬೇಕಾದಷ್ಟು ಜನ ಬರ್ಬೋದು, ನಮ್ಮ ಇನ್ನೊಬ್ಬರಿಗೆ ಕಾಣದ ಹಾಗೆ ನಿಮ್ಮನ್ನು ಅದೃಶ್ಯ ಮಾಡುತ್ತೇನೆ ಪ್ರಾಣಾಯಾಮದಿಂದ, ನನ್ನ ಕೊಡಿ ಗುರುಗಳೇ. ಯಾಕೆಂದರೆ ಹಾಡು ಹಗಲೇ ಯಾರ ಮನೆಗೆ ಹೋಗಿ ಇದ್ದದ್ದೆಲ್ಲ ಸಾಮಾನು ಕದ್ದು ಬರ್ಬೋದು, ಯಾರಿಗೂ ಕಾಣೋಲ್ಲ. ಸೊ ಎಲ್ಲ ಒಳ್ಳೆಯ ವಿದ್ಯೆಯನ್ನು ದುರುಪಯೋಗ ಮಾಡಲಿಕ್ಕೆ ಬರುತ್ತೆ. ಪ್ರಾಣಾಯಾಮದಲ್ಲಿ ಇಂಥ ದುರುಪಯೋಗ ಮಾಡ್ತಕ್ಕಂಥ ಅಂಶಗಳು ತುಂಬ ಇವೆ. ಅದರಿಂದ ಪ್ರಾಣಾಯಾಮವನ್ನು, ಎಲ್ಲ ಪ್ರಾಣಾಯಾಮದ ರಹಸ್ಯಗಳನ್ನು ಎಲ್ಲರಿಗೆ ಉಪದೇಶ ಮಾಡಬೇಡ, ಅನಾವಿಷ್ಕರುವನ್ನಂತೆ. ಅದು ಇದು ಎಲ್ಲಿ ತನಕ ಹಿಂದೆ ಪ್ರಯೋಗ ಮಾಡ್ತಿದ್ರು ಅಂದರೆ, ಭರದ್ವಾಜ ಮುನಿ ಒಂದು ವಿಮಾನಶಾಸ್ತ್ರ ಅಂತ ಬರೆದಿದ್ದಾನೆ, ಸಂಸ್ಕೃತದಲ್ಲಿದೆ. ಅದು ಅನುವಾದ ಆಗಿದೆ, ಇಂಡಿಯನ್ ಏರೋನಾಟಿಕ್ಸ್ ಅಂತ, ಭಾರತೀಯ ವಿಮಾನಶಾಸ್ತ್ರ ಅಂತ. ಅವನು ವಿಮಾನ ಹೇಗೆ ಮಾಡುವುದು, ಪೈಲಟ್ ಹೇಗಿರಬೇಕು, ಪೈಲಟಿನ ಫುಡ್ ಹೇಗಿರಬೇಕು ಎಲ್ಲ ಬರೀತಾನೆ, ಕಾಸ್ಟ್ಯೂಮ್ ಹೇಗಿರಬೇಕು ಎಲ್ಲ ಬರೆದು ಒಂದು ವಿಷಯ ಹೇಳ್ತಾನೆ. ಒಂದು ಯಂತ್ರ ಅದರಲ್ಲಿ ನೀವು ಇಡಬೇಕು. ಆ ಯಂತ್ರ ಏನು ಮಾಡುತ್ತೆ ಅಂದರೆ, ಆಗೊಂದು ಸ್ವಿಚ್ ಹಾಕಿಬಿಟ್ರೆ ನೀವು ಯಂತ್ರ ಅದೃಶ್ಯತ್ವವನ್ನು ಕೊಡ್ತಕ್ಕಂಥ, ನೀವು ಸ್ವಿಚ್ ಹಾಕಿಬಿಟ್ರೆ ನಿಮ್ಮ ವಿಮಾನ ಶತ್ರು ರಾಜ್ಯ ಮೇಲೆ ಹಾರಾಡಿದ್ರೆ ಅವ್ರಿಗೆ ಕಾಣೋಲ್ಲ ಅಂತ. ನೀವು ಅದರಲ್ಲಿ ಆ ರಾಡಾರ್ ಓಪನ್ ಮಾಡಿದ್ರೆ ಅವರ ವಿಮಾನ ಕಾಣುತ್ತೆ, ಬಟ್ ನಿಮ್ಮ ವಿಮಾನ ಶತ್ರುಗಳಿಗೆ ಕಾಣೋದಿಲ್ಲ. ಹಾಗೆ ಮಾಡಲಿಕ್ಕೆ ಬರುತ್ತೆ ಅಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಭಾರದ್ವಾಜ ಮುನಿ ಬರೆದಿಟ್ಟ ವಿಮಾನಶಾಸ್ತ್ರವಿದೆ. ಅಂದರೆ ಹಿಂದಿನವರಿಗೆ ಇದೆಲ್ಲ ಬಹಳ ಸಹಜವಾಗಿ ಗೊತ್ತಿತ್ತು. ಸಣ್ಣ ಸಣ್ಣ ಪರಿಶ್ರಮ ಅಭ್ಯಾಸದಿಂದ ಪ್ರಾಣಾಯಾಮದಲ್ಲಿ ಅದೃಶ್ಯರಾಗೋದು, ಒಂದು ಯಂತ್ರವನ್ನು ಫಿಕ್ಸ್ ಮಾಡಿ ವಿಮಾನ ಶತ್ರುಗಳಿಗೆ ಕಾಣದಂತೆ ಮಾಡುವುದು, ಹಾಗೆ ಇದೆಲ್ಲ ಸಹಜವಾಗಿ ನಮ್ಮೊಳಗಿರತಕ್ಕಂಥ ಶಕ್ತಿಗಳು, ನಾವು ಇವತ್ತು ಕಳ್ಕೊಂಡ ಒಂದು ಸಹಜವಾಗಿರುವಂಥ ಶಕ್ತಿಗಳು. ಹಾಗಾಗಿ ಹಿಂದಿನವರು ಭಾರದ ಬಗ್ಗೆ ಹೇಳಿದ್ದರು. ಅದು ಎತ್ತಲಿಕ್ಕೆ ಆಗದಂಥ ಭಾರ, ಇದು ಅಸಹ್ಯ ತೇಜ ಅಂತ. ಆ ಚಕ್ರ ಉಂಟಲ್ಲ, ಅದನ್ನು ಯಾರು ಎತ್ತುವುದನ್ನು ಅಶ್ವತ್ಥಾಮ ಒದ್ದಾಡಪಟ್ಟು ಕಡೆಗೆ ಆಗುವುದನ್ನು ಬಿಟ್ಟು ಹೋದ. ಅದು ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಕೃಷ್ಣ ಮಾತ್ರ ಎತ್ತಬಹುದು. ಅಂಥ ಅಸಾಧ್ಯವಾದ ಶಕ್ತಿ ತುಂಬಿರತಕ್ಕಂಥ ಒಂದು ಆಯುಧ. ಇಲ್ಲದೇ ಇದ್ದರೆ ಚಕ್ರ ಅಂದರೆ ಒಂದು ರಥದ ವೀಲು ಅಷ್ಟೇ. ಅದು ಏನು ದೊಡ್ಡ ಸಂಗತಿ, ಯಾರೂ ಎತ್ತಬಹುದು, ಯಾರೂ ಬಿಸಾಡಬಹುದು. ಆದರೆ ಕೃಷ್ಣನ ಕೈಯಲ್ಲಿದ್ದ ಚಕ್ರವನ್ನು ಇನ್ನೊಬ್ಬರು ಎತ್ತಲಿಕ್ಕೆ ಆಗಲೇ ಇಲ್ಲ, ಯಾರಿಗೂ ಆಗಲಿಲ್ಲ. ಅಸಹ್ಯ ತೇಜ, ಅಂಥ ತೇಜಸ್ವಿಯಾದ ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ಸಂಹರಿಸಬಲ್ಲ, ಯಾರನ್ನು ಅಧರ್ಮವನ್ನು ಸಂಹಾರ ಮಾಡಲಿಕ್ಕಿರೋದು. ಅಂದರೆ ಧಾರ್ಮಿಕರ ಮೇಲೆ ಕೃಷ್ಣ ಅದನ್ನು ಪ್ರಯೋಗಿಸುವುದೇ ಇಲ್ಲ. ಅಂಥ ಅಸಹ್ಯ ತೇಜ ದಶಶತಾರಂ ಸಂಚಿಂತೆಯಿತು. ದಶಶತಾರ ಅಂದರೆ ಸಹಸ್ರಾರ ಅಂದರೆ ಚಕ್ರ. ಸಂಚಿಂತೆಯ ದಶಶತ ಅಸಹ್ಯ ತೇಜ. ಆಮೇಲೆ ಮತ್ತೊಂದು ಕೈಯಲ್ಲಿ ಶಂಖಂಚ ತತ್ಕರ ಸರೋರುಹ ರಾಜಹಂಸಂ. ಏನು ಅದ್ಭುತ! ಇದು ಧ್ಯಾನದಲ್ಲಿ ಬಹಳ ಮುಖ್ಯ ಆಗುತ್ತೆ. ಭಗವಂತನ ಒಂದು ಕೈಯಲ್ಲಿ ಶಂಖ ಇದೆ. ಅವನ ಕೈ ಎನ್ನುವುದೊಂದು ತಾವರೆ ಅಲ್ವಾ? ತಾವರೆ ಅಂತ ಕರಕಮಲ ಅಂತ ಹೇಳ್ತೇವೆ ನಾವು. ನಾವೆಲ್ಲ ಸ್ವಾಮಿಗಳಿಗೆಲ್ಲ ಕರಕಮಲ ಸಂಜಾತರು ಅಂತ ಹೇಳ್ತೇವೆ. ಅದು ಕಮಲ ಹೌದೋ ಇಲ್ಲೋ ನಾವು ಹೇಳ್ತೇವೆ. ಅದು ಭಗವಂತನ ಕೈ ಕಮಲದ ಹಾಗೆ ಇದೆ.
ಕಮಲದಂತೆ ಅದು ಪಾದಕಮಲ ಅಂತ ಹಿಂದೆ ಬಂದಿತ್ತು. ಹಾಗೆ ಕೈ ಅನ್ನೋದು ಕರಕಮಲ, ಕಮಲದಂತೆ ಕೆಂಪಾದ ಕೈ ಅಂತ ಅರ್ಥ. ಅದು ನುಣುಪಾದ ಮತ್ತು ಕೆಂಪಾದ, ಯಾವಾಗಲೂ ಕೈ ಬಿಳಿಚಿ ಹೋಗಿರಬಾರದು, ಕೈ ಕೆಂಪಿರಬೇಕು. ಅದೇ ಕಮಲದ ಕ್ವಾಲಿಟಿ ಅಂದರೆ ಅದರ ಬಣ್ಣ ಮತ್ತು ಅದರ ಸೌಷ್ಠವ, ಅದರ ಮಾರ್ಧವ, ಮೃದು ಕೋಮಲವಾದ ನಸುಗೆಂಪಾದ ಕೈ. ಆ ಕೈಯನ್ನು ಕಮಲ, ಆ ಕಮಲದ ಹತ್ರ ಸುಳಿಯುವ ಶಂಖ ಅನ್ನೋದೊಂದು ಹಂಸ ಅಂತ. ವಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆ ಕಮಲದ ಹತ್ತಿರ ಸುಳಿತಾ ಇದೆ ಒಂದು ಹಂಸ, ಅದು ಬಿಳಿ ಇರುವ ಹಂಸ. ಶಂಖ ಬೆಳ್ಳಗಿನ ಶಂಖ, ನಮ್ಮಲ್ಲಿ ಗೊತ್ತಿದೆ ನಿಮಗೆ. ಶಂಖದಲ್ಲಿ ಬಣ್ಣ ಬಣ್ಣದ ಶಂಖಗಳು ಸಿಗುತ್ತವೆ, ಅದರ ಪೂಜೆಗೆ ಉಪಯೋಗಿಸುವುದು ಯಾವಾಗಲೂ ಬಿಳಿ ಶಂಖವನ್ನು. ಬೇರೆ ಬಣ್ಣ ಇದ್ದರೆ ಅದನ್ನು ಪೂಜೆಗೆ ಉಪಯೋಗಿಸುವುದಿಲ್ಲ. ಅದು ಭಗವಂತನ ಕೈ ಎಂಬ ಕಮಲದ ಸುತ್ತ ಸುಳಿಯುವ ಹಂಸದ ಮರಿ ಶಂಖ ಅನ್ನೋದು, ರಾಜಹಂಸ. ಅದು ಒಂದು ತಮಾಷೆ ಇದೆ. ರಾಜಹಂಸ ಅಂದರೆ ಹೇಗೆ ಗೊತ್ತಾ? ಶಂಖದಲ್ಲಿ ಆ ಶಂಖದ ಒಳಭಾಗ ಉಂಟಲ್ಲ ಮತ್ತು ಅದರ ತುದಿ ಸ್ವಲ್ಪ ಕೆಂಪಿರ್ತದೆ. ರಾಜಹಂಸವು ಹಾಗೆ, ರಾಜಹಂಸ ಅಸ್ತು ತೇ ತಂಚು ಚರಣೈ ಸೀತಾ, ಅಂದರೆ ಅವುಗಳ ಕೊಕ್ಕು ಮತ್ತು ಕಾಲು ಕೆಂಪಿರುತ್ತೆ, ಇಡೀ ಬಾಡಿ ಕಪ್ಪಿರುತ್ತೆ, ಬಿಳಿ ಇರುತ್ತೆ. ಅದು ರಾಜಹಂಸ. ಹಂಸಗಳಲ್ಲಿ ಕ್ವಾಲಿಟಿಗಳು ಬೇರೆ ಬೇರೆ ಬಣ್ಣಗಳು. ಇವು ಕಾಲು ಕೆಂಪಿರುತ್ತೆ, ಅವುಗಳ ಕೊಕ್ಕು ಕೆಂಪಿರುತ್ತೆ, ಬಾಡಿ ಎಲ್ಲ ಬೆಳ್ಳಗಿರುತ್ತೆ. ಹಾಗೆ ಈ ಶಂಖವು ಮಧ್ಯೆ ಮಧ್ಯೆ ಅಲ್ಲಲ್ಲಿ ಕೆಂಪು ಇರುವ ಬೆಳ್ಳಗೆಯ ಶಂಖ ಈ ನಸುಗೆಂಪಾದ ಕೈ ಎನ್ನುವ ತಾವರೆಯಲ್ಲಿ ಹಂಸ ಒಂದು ಕೂತ್ಬಿಟ್ಟಿದೆ. ಅಷ್ಟೇ ಅಲ್ಲ, ತತ್ಕರ ಸರೋರುಹ ಅಂದರೆ ಎರಡು ಕೈಯೂ ಸರೋರುಹವೇ. ಎರಡು ಸರೋರುಹ, ಅವನ ಕೈ ಎರಡು, ನಾಲ್ಕು ಕೈಗಳು ಸರೋರುಹಗಳೇ, ಕೆಂಪಾಗಿ ಮೃದುವಾಗಿರತಕ್ಕಂಥವುಗಳೇ. ಆ ನಾಲ್ಕು ಕಮಲಗಳ ಸುತ್ತ ಸುಳಿಯುವ ಶಂಖ ಅನ್ನೋದು ರಾಜಹಂಸ. ಶಂಖಂಚ ತತ್ಕರ ಸರೋರುಹ ರಾಜಸಂ ಹಂಸಂ. ಹಾಗೆ ಭಗವಂತನ ಕೈಯಲ್ಲಿ ಶಂಖ ಚಕ್ರಗಳನ್ನು ಹೊತ್ತ ಭಗವಂತನ ತೋಳನ್ನು, ವಿವಿಧ ಆಭರಣಗಳನ್ನು ಹೊತ್ತ ಭಗವಂತನ ತೋಳನ್ನು ಚಿಂತಿಸಬೇಕು. ಸಂಚಿಂತೆಯೇ. ಆಮೇಲೆ ಶಂಖಚಕ್ರ ಆಯಿತು, ಇನ್ನು ಮುಂದೆ ಯಾವುದು ಆಯುಧವನ್ನು ಚಿಂತಿಸಬೇಕು? ಗದಾ. ಸರಿ, ಅದೇನು ಅಂದರೆ ಕೌಮೋದಕೀಂ ಭಗವತೋ ದೈತಾಂ ಸ್ಮರೇತ. ಭಗವಂತನಿಗೆ ಅತ್ಯಂತ ಪ್ರಿಯವಾದ ಗದೆಯನ್ನು ಸ್ಮರಿಸಬೇಕು. ಅದೇನು ಅತ್ಯಂತ ಪ್ರಿಯ? ಚಕ್ರಶಂಖ ಆಗೋದಿಲ್ವಾ? ನೋಡಿ, ಒಂದು ವಿಶೇಷ, ಚಕ್ರಶಂಖ ಅನ್ನೋದು ಲಕ್ಷ್ಮೀ ಸ್ವರೂಪ, ಚಕ್ರವೂ ಕೂಡ ದುರ್ಗಾ ರೂಪ, ಶಂಖ ಅನ್ನೋದು ಲಕ್ಷ್ಮೀ ರೂಪ, ಗದೆ ಅನ್ನೋದು ವಾಯುರೂಪ. ಹಾಗಾಗಿ ಭಗವಂತನ ಸಾಕ್ಷಾತ್ ಪುತ್ರ ವಾಯು, ಅವನೇ ಗದೆಯಾಗಿ ಅವನ ಕೈಯಲ್ಲಿರೋದು. ಅದರಿಂದ ಭಗವಂತನಿಗೆ ಅತ್ಯಂತ ಪ್ರಿಯ, ಈ ಪ್ರಾಣಪ್ರಿಯ ಈ ಮಗ, ಅತ್ಯಂತ ಪ್ರಿಯನಾದ ಮಗನೇ ಗದೆಯ ಕೈಯಲ್ಲಿ ಕೂತ್ಬಿಟ್ಟಾರೆ. ಕೌಮೋದಕಿ ಭಗವತೋ ದೈತಾಂ. ಭಗವಂತನಿಗೆ ಅತ್ಯಂತ ಇಷ್ಟವಾದಂಥ ಆಯುಧ ಅಂದರೆ ವಾಯುದೇವರ ಸನ್ನಿಧಾನ ಇರೋದರಿಂದ ಅಂಥ ಕೌಮೋದಕಿಯನ್ನು ಸ್ಮರಣೆ ಮಾಡಬೇಕು. ಸ್ಮರೇತ ಅಂತ ಅಂದರೆ ಆ ಆನಂದ ಆತ್ಮಗಾಮಿ ಆಗಬೇಕು ಅಂತ. ಇನ್ನೊಬ್ಬರಿಗೆ ಹಂಚಬೇಡ, ನೀನೇ ಆ ಪೂರ್ತಿ ಸುಖವನ್ನು ಅನುಭವಿಸುವಂಥ ಆತ್ಮನೇ ಪದ. ಕೌಮೋದಕಿ ಅಂತ ಹೆಸರು ಅದಕ್ಕೆ. ಯಾಕೆ ಅಂದರೆ ಅದು ಭೂಮಿಯಲ್ಲಿ ಏನು ಮಾಡುತ್ತೆ? ಭಗವಂತ ಭೂಮಿಯಲ್ಲಿ ಬಂದಾಗ ಶತ್ರುಗಳನ್ನು ಸಂಹಾರ ಮಾಡುವುದು ಅದರ ಕೆಲಸ ಏನು? ಕೌಮೋದಕಿ, ಭೂಮಿಯಲ್ಲಿ ಆನಂದವನ್ನು ತುಂಬಿಸುವಂಥ ಕೆಲಸ. ಜಗತ್ತಿಗೆ, ಜನರಿಗೆ ಸುಖವನ್ನು ಕೊಡುವುದಕ್ಕಾಗಿ ದುಷ್ಟರನ್ನು ಸಂಹಾರ ಮಾಡುತ್ತೆ. ಅಂಥ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಗದೆಯನ್ನು ಸ್ಮರಿಸುವುದು. ಕೌಮೋದಕೀಂ ಭಗವತೋ ದೈತಾಂ ಸ್ಮರೇತ. ಅದು ಎಂಥ ಕೌಮೋದಕಿ? ದಿಗ್ಧಾಂ ಅರಾತಿ ಭಟ ಶೋಣಿತ ಕರ್ದಮೇನ. ಅರಾತಿ ಭಟ ಶೋಣಿತ ಕರ್ದಮೇನ. ದಿಗ್ಧಾಂ ಅದು ಶತ್ರುಗಳ ಸೇನೆ. ಅರಾತಿ ಭಟ ಅಂದರೆ, ಅರಾತಿ ಅಂದರೆ ಶತ್ರು, ಅರಾತಿ ಭಟ ಶತ್ರುಗಳ ಸೇನೆಯ ಮೇಲೆ ಗದಾಪ್ರಹಾರ ಆದಾಗ ಆ ಅವರ ಮೈಯ ನೆತ್ತರು ಈ ಗದೆಯಲ್ಲಿ ಅಂಟಿಕೊಂಡಿದೆ ಅಂತೆ. ಹಾಗಾಗಿ ಅರಾತಿ ಭಟ ಶೋಣಿತ, ಶತ್ರುಗಳ ಮೈಯ ನೆತ್ತರು ಅಂಟಿಕೊಂಡಿದೆ ಇದರ ಅಂಚಿನಲ್ಲಿ. ಅದರಲ್ಲಿ ಗದೆಯಲ್ಲಿ ಅಂಚುಗಳಿರ್ತಾವೆ, ಆ ನೆತ್ತರು ತುಂಬಿಕೊಂಡಿದೆ.
ಆ ನೆತ್ತರು ತುಂಬಿ ಅದೇ ಅದು ನೆತ್ತರು ಅನ್ನುವ ಕರ್ದಮ ಅಂದರು. ಅದನ್ನ ಕೆಸರು ಹಿಡಿದ ಗದೆ ಅದು. ಇನ್ನು ತೊಳಿಲೇ ಇಲ್ಲ, ಭಕ್ತಾನುಗ್ರಹಕ್ಕೋಸ್ಕರ ಶತ್ರುಗಳನ್ನು ಕೊಂದು ಆ ಕೆಸರು ತುಂಬಿದ ಗದೆಯನ್ನು ಹಿಡ್ಕೊಂಡು ಬಂದು ನಿಂತು ಬಿಟ್ಟಿದೆ ಧ್ಯಾನದಲ್ಲಿ. ಅನಾತಿ ಭಟ ಶೋಣಿತ ಕರ್ದಮೇನ ದಿಗ್ಧಾಂ